ಮಾಡ್ಕೊಂಡಿದೀವಿ ಸರ್. ಈ ಸ್ವಿಮ್ಮಿಂಗ್ ಫೂಲ್ ಎಸ್ ಅಂದ್ರೆ ನೀರು ಇವಾಗ ಖಾಲಿ ಆಗಿದೆ. ಈ ಚಳಿ ವೆದರ್ ಅಲ್ಲಿ ಸ್ವಿಮ್ ಮಾಡಲ್ಲ. ಬೆಳ್ದಿಂಗ್ಳಲ್ಲಿ ಊಟ ಮಾಡಬೇಕು ಅಂತ ಅಂದಾಗ ನಾವೇನ್ ಮಾಡ್ಬಿಡ್ತೀವಿ, ತುಂಬಾ ಓಪನ್ ಸ್ಪೇಸ್ ಇದೆಯಲ್ವಾ, ನೈಟ್ ವೈಪ್ಸ್ ಅಂತ ನೀವೇನ್ ಅಂತಿದ್ರಲ್ಲ, ಲೈಟ್ ಹಾಕೊಂಡು ಎಲ್ಲ ಅಲ್ಲಿ ಊಟ ಇಟ್ಕೊಂಡು ಕುತ್ಕೊಂಡು ಕೆಳಗೆ ನೀವೇನ್ ಫುಡ್ ಟೇಸ್ಟ್ ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿರುತ್ತೆ ಅಂತ, ಅದನ್ನ ಲಾನ್ ಮೇಲೆ ಕುತ್ಕೊಂಡು ಫುಡ್ ತಿಂತೀವಿ. ಟೋಟಲ್ 20 ಅಡಿ ಎತ್ತರ ಇದೆ ಮೇಡಮ್ ಕಾಂಪೌಂಡ್. ಅದು ಸೆಂಟ್ರಲೈಸ್ಡ್ AC ಮೇಡಮ್. ಅಷ್ಟು ದೊಡ್ಡ AC ಆನ್ ಮಾಡಿದಾಗ ಇಡೀ ಮನೆನೇ ಕೂಲ್ ಆಗುತ್ತೆ. ಅದು 5 ಟನ್ AC ಅದು. ಓ ಸೋಪ್. ಕೇರಾಮೃತ್ ಮಾಯಿಶ್ಚರೈಸಿಂಗ್ ಸೋಪ್ 80 TFM ಇರ್ತಕ್ಕಂಥ ಸೋಪ್ ಮೇಡಮ್. ಸರ್ ಈ ಥರ ಕ್ವಾಲಿಟಿ ಇರೋ ಸೋಪು ನಾನು ನೋಡಿರೋದು ಮೈಸೂರು ಸ್ಯಾಂಡಲ್. ಅದು ರಿಚೆಸ್ಟ್ ಸೋಪು, ಡೈಮಂಡ್ ಅಂತ ಹೇಳ್ತಾರೆ, ಪ್ಲಾಟಿನಮ್ ಅಂತ ಹೇಳಿ 829 ರೂಪಾಯಿ ಏನೋ ರೇಟ್ ಇದೆ ಸರ್. ಅದು ನೀವು 99ಗೆ ಕೊಡ್ತಾ ಇದ್ದೀರಾ. ವೆದರಲ್ಲಿ ಸ್ವಿಮ್ ಮಾಡಲ್ಲ. ಓಕೆ, ಅಂದರೆ ಇದನ್ನ ಬಳಸೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತ ಡಿಸೀಸು, ಲೈಕ್ ನೀವು ಬಾಯಲ್ಲಿ ಎಷ್ಟು ಉಸಿರಾಡ್ತಿರೋ ಅಷ್ಟೇ ಉಸಿರಾಟನ ನಿಮ್ಮ ಚರ್ಮದ ಪ್ರತಿಯೊಂದು ಭಾಗದಿಂದ ನಾವು ಉಸಿರಾಡ್ತಾ ಇರ್ತೀವಿ. ಆ ಹೋಲ್ಸ್ಗಳು ಮಾಯಿಶ್ಚರೈಸಿಂಗ್ ಅಂದರೆ ಈ ಕ್ಲೆನ್ಸಿಂಗ್, ವಾಶ್ ಮಾಡಿದಾಗ ಸ್ಕಿನ್ ಕ್ಲೆನ್ಸ್ ಆಗುತ್ತೆ. ಕ್ಲೆನ್ಸ್ ಆದಾಗ ಹೋಲ್ಸ್ ಓಪನ್ ಆಗುತ್ತೆ. ಆ ಕೆಟ್ಟದಾಗಿ ಓಪನ್ ಆದ ಜಾಗದಲ್ಲಿ ಅಷ್ಟು ವಿಟಮಿನ್ಸ್ನ ಡ್ರಾಪ್ ಮಾಡಿ ಬಂದ್ಬಿಟ್ರೆ ನಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿರುತ್ತೆ. ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಓ ಮೈ ಗಾಡ್. ಸ್ವಿಮ್ಮಿಂಗ್ ಫೂಲ್ ಮಾಡ್ಕೊಂಡಿದ್ದೀವಿ ಸರ್. ಈ ಸ್ವಿಮ್ಮಿಂಗ್ ಫೂಲ್ ಅಂದ್ರೆ ನೀರು ಇವಾಗ ಖಾಲಿ ಆಗಿದೆ. ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಇದಾಗತ್ತೆ ಅಂತ ಅಂತಿದ್ದಂಗೆನೆ ಎಲ್ಲರೂ ಇದ್ರ ಕಾಯಂ ಸ್ವಿಮ್ಮಿಂಗ್ ಎಲ್ಲರೂ ಮಾಡ್ತೀವಿ. ಅದು IPL ಶುರು ಆಯ್ತಂದ್ರೆ ಪ್ರೊಜೆಕ್ಟ್ರಲ್ಲಿ ಅಲ್ಲಿಗೆ ಫುಲ್ ಸ್ಕ್ರೀನ್ ಅಲ್ಲಿ ಬಿಟ್ಕೊಂಡು ಆ ಕಡೆ ಸೈಡ್ ವಾಲ್ಗೆ. ಓಕೆ. ಮಗ ಕ್ರಿಕೆಟ್ ಅಲ್ಲಿ ಇರೋದ್ರಿಂದ ಈಗ ಕ್ರಿಕೆಟ್ ಮೇಲೆ ಸ್ವಲ್ಪ. ಮಗ ಕ್ರಿಕೆಟ್ ಅಲ್ಲಿ ಇದ್ದಾರೆ ಅಂದ್ರೆ ಅರ್ಥ. ಮಗ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ. ಓ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡಿದ್ದೀರಾ. ಓಕೆ. ಎಲ್ಲಿ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಓದ್ತಾರೆ. ಏನು ಓದ್ತಾರೆ ಸರ್? 10th ಸ್ಟ್ಯಾಂಡರ್ಡ್ಗಿನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆಲ್ಲ ಇನ್ವಾಲ್ವ್ ಮಾಡಿದ್ದೀರಾ ನೀವು? ಅಂದರೆ ನಮಗೇನು ಅನ್ನಿಸ್ತು, ಅಕಾಡೆಮಿಕಲಿ ಅವನ್ನ ತುಂಬ ಒತ್ತಡಕ್ಕೆ ಸಿಕ್ಸೋದು ಬೇಡ ಅಂತ ಹೇಳಿ ನಮಗೆ ಅವನು ಡಯಟ್, ಟೀಮ್ ಮ್ಯಾನೇಜ್ಮೆಂಟ್ಸ್, ಲೀಡರ್ಶಿಪ್ ಈ ಥರ ಸ್ಕಿಲ್ ಕಲಿಬೇಕು ಅಂತಂದರೆ ನಮಗೆ ಸ್ಪೋರ್ಟ್ಸೇ ಇತ್ತು. ಯಾಕೆಂದರೆ ನನಗೆ ನೆಕ್ಸ್ಟ್ ಆ ಥರದ್ದು ಒಬ್ಬ ವ್ಯಕ್ತಿ ಅವಶ್ಯಕತೆ ಇದ್ದಿದ್ದರಿಂದ ಅಕಾಡೆಮಿಕಲಿ ಅವನಿಗೆ ಫೋರ್ಸ್ ಕೊಡೋದು ಬೇಡ ಅಂತೇಳಿ ನಾವೆಲ್ಲ ಡಿಸೈಡ್ ಮಾಡಿ ಅವನ್ನ ಸ್ಪೋರ್ಟ್ಸ್ಗೆ ಮೂವ್ ಮಾಡಿದ್ವಿ. ಗ್ರೇಟ್ ಗ್ರೇಟ್. ಹಂಗಾದ್ರೆ ನಿಂದ IPL ಎಲ್ಲ ಫ್ಯಾಮಿಲಿ ಟೈಮ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದು ನೋಡೋದ ನೀವು? IPL ಎಲ್ಲ ನೋಡೋದ? 100%. ನೋಡಿ, ಎಲ್ಲ ಪಾಪ್ಕಾರ್ನ್ ತಿಂತ ಎಲ್ಲ IPL ಮತ್ತೆ ಏನಾರು ಸ್ನ್ಯಾಕ್ಸ್ ತಿಂತ ಎಲ್ಲ ಗೆಟ್ ಟುಗೆದರ್ ಥರ ಇದು ಮಾಡಿದೆ ಸರ್. ನಿಮ್ಮದೇ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ಮನೇಲೇ ಸ್ವಿಮ್ಮಿಂಗ್ ಫೂಲು ಎಲ್ಲ ಫ್ಯಾಮಿಲಿ ಸಮೇತ, ನಿಮ್ಮ ಮಿಸ್ಸಸ್, ನಿಮ್ಮ ಮಗ, ಮಗಳು ಎಲ್ಲರೂ? ಓಕೆ, ಎಲ್ಲ ಇಲ್ಲೇ ಮನೇಲೆ? 100%. ಓಕೆ. ಇವಾಗ ಚಳಿಗಾಲ ಅಂತ ಹೇಳ್ಬಿಟ್ಟು ಆಗಲ್ಲ, ಈಗ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಗ್ರೇಟ್. ಓ, ಇಲ್ಲೂ ಗಾರ್ಡನ್ ಏರಿಯಾ ಎಲ್ಲ ಮಾಡಿದ್ದೀರಲ್ಲ ಸರ್? ಎಸ್. ಏನಾದರೂ ಬೆಳ್ದಿಂಗ್ಳಲ್ಲಿ ಊಟ ಮಾಡಬೇಕು ಅಂತ ಅಂದಾಗ ನಾವೇನು ಮಾಡ್ಬಿಡ್ತೀವಿ, ತುಂಬ ಓಪನ್ ಸ್ಪೇಸ್ ಇದೆಯಲ್ವಾ, ನೈಟ್ ವೈಪ್ಸ್ ಅಂತ ನೀವೇನು ಅಂತಿದ್ರಲ್ಲ, ಲೈಟ್ ಹಾಕೊಂಡು ಎಲ್ಲ ಅಲ್ಲಿ ಊಟ ಇಟ್ಕೊಂಡು ಕುತ್ಕೊಂಡು ಕೆಳಗೆ ನೀವೇನು ಫುಡ್ ಟೇಸ್ಟ್ ಮಾಡಿದ್ರಲ್ಲ ಸರ್ ತುಂಬ ಚೆನ್ನಾಗಿರುತ್ತೆ ಅಂತ, ಅದನ್ನು ಲಾನ್ ಮೇಲೆ ಕುತ್ಕೊಂಡು ಫುಡ್ ತಿಂತೀವಿ. ಇಲ್ಲಿ ಬೆಳದಿಂಗಳ ಊಟ, ಚಂದ್ರ ಡೈರೆಕ್ಟು ಸರ್. ಆ ಕಡೆನೇ ತೋಟ ಇದೆ ಸರ್. ಮನೆ ಏನು ಸರ್ ವಾಲ್ ಇಷ್ಟೇ ಎತ್ತರ ಕಟ್ಟಿದ್ದೀರಲ್ಲ? ಟೋಟಲ್ 20 ಅಡಿ ಎತ್ತರ ಇದೆ ಮೇಡಮ್ ಕಾಂಪೌಂಡ್. ಅದು ನೆಲದಿಂದ ಫುಲ್ ಅಷ್ಟು ಐಟಿಗೆ ಮನೆನ ಬಿಲ್ಡ್ ಮಾಡಿ ಅವ್ರ ಮನೆ ಮಾಡಬೇಕಾದ್ರೆ ಸುತ್ತಮುತ್ತ ಅದು ಕಾಂಪೌಂಡ್ ನೀವು ಆಚೆಗಡೆಯಿಂದ ನೋಡಿದ್ರೆ ಕಾಣುತ್ತೆ. ಸುತ್ತ 2 ಕಿಲೋಮೀಟರ್ಸ್ನ ಸರ್ವೆ ಮಾಡಿದ್ರು ಅವರು ಫಸ್ಟ್ ಮನೆ ಕಟ್ಬೇಕಾದ್ರೆ. ಏನಕ್ಕೆ ಅಂತಂದರೆ ಎಲ್ಲೇ ಒಂದು ಫ್ಲಡ್ ಆದ್ರೂ ಈ ಮನೆಗೆ ನೀರು ಹತ್ತಬಾರ್ದು ಅಂತೇಳಿ ಇದ್ದಿದ್ದ ಜಾಗದಕ್ಕಿಂತ ಒಂದು 8 ಅಡಿನ ಈ ಜಾಗ ಹೈಟ್ ಮಾಡಿ ಅದಕ್ಕೆ ಫುಲ್ ರಿಟೈನ್ ವಾಲ್ಗಳನ್ನ ಹಾಕ್ಕೊಂಡು ಅಲ್ಲಿಗೆ ಮನೆ ಬಿಲ್ಡ್ ಮಾಡಿದ್ರು ಅವರು. ಓ ಗ್ರೇಟ್. ಏನು ಸರ್ ಇದು ಸ್ಟೋನಾ? ನ್ಯಾಚುರಲ್ ಸ್ಟೋನ್. ತುಂಬ ಚಿಕ್ಕದಾಗಿ ಕೊಟ್ಟಿದ್ದೀರಾ. ಇಲ್ಲೆಲ್ಲ ಸ್ಪೇಸ್ ಬಿಟ್ಟಿದ್ದೀರಾ ಲೈಟಿಂಗ್ಸ್ಗೆ? ಪ್ಯಾಲೇಸ್ ನೋಡಿ ಹೇಗಿದೆ ಸರ್. ಇಲ್ಲಿ ಹೊರಗಡೆ ಹೆಂಗಂದ್ರೆ 3 ಕಡೆ ಎಂಟ್ರಿ, ಇಲ್ಲೊಂದು ಕಡೆ, ಇಲ್ಲೊಂದು ಕಡೆ, ಅಲ್ಲೊಂದು ಕಡೆ, 3 ಕಡೆ ಕೊಟ್ಟಿದ್ದೀರಾ. ಅದು ಒಂದು ಗೆಸ್ಟ್ ರೂಮ್ ಇದೆ, ಇದು ಒಂದು ರೂಮ್ ಇದೆ. ಸೊ ಹಲವಾರು ರೀತಿ ಎಂಟ್ರಿಗಳು ಹೋಗಿ ಬರೋದು ಆಗ್ತಿರೋದು. ಓ ಮೈ ಗಾಡ್. ಹಾಗಾದ್ರೆ ನೈಟ್ ಟೈಮ್ ಇದೊಂದು ರೀತಿಯಾಗಿ ಬೇರೆ ರೀತಿಯಾಗಿ ವೈಬ್ಸ್ ಬರುತ್ತೆ. 100% ಮೇಡಮ್. ಓಕೆ. 100. ಓಕೆ. ಲಿವಿಂಗ್ ಏರಿಯಾ ಆದಮೇಲೆ ನಾವು ಇಲ್ಲಿಗೆ ಎಂಟ್ರಿ ಕೊಟ್ಟರೆ ಇಲ್ಲೊಂದು ಏನು ಸ್ಪೇಸ್ ಬಿಟ್ಟಿದ್ದಾರಲ್ಲ ಸರ್, ಇದೇನು ಕಾನ್ಸೆಪ್ಟ್ ಸರ್? ಜಸ್ಟ್ ಅಲ್ಲೊಂದು ಪ್ಲಾಂಟ್ಸ್ ಇರಬೇಕು, ಸ್ಟೋನ್ಸ್ ಇರಬೇಕು ಅಂತ ಹೇಳಿ ಈ ಜಾಗನ ಈ ಥರ ಇಟ್ಕೊಂಡ್ವಿ. ಒಂದು ಡಿಫ್ರೆಂಟ್ ಇರಲಿ, ಒಂದು ರ್ಯಾಂಡಮ್ ಆಗಿರುತ್ತೆ ಅಂತ. ದಿಸ್ ಇಸ್ ಎ ಡೈನಿಂಗ್ ಟೇಬಲ್ ಸರ್. ಡೈನಿಂಗ್ ಟೇಬಲ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಐಟಮ್ಸ್ನ ನಾನು ನೋಡಿ ನನಗೆ ತುಂಬ ನಂದೇನೇದು ಎಕ್ಸ್ಪ್ಲೋರ್ ಮಾಡು ಅಂತ ಹೇಳ್ತಾ ಇದ್ದೆ, ಆಗಾಗ ಬರ್ತಾ ಇದ್ದೀನಿ. ಮಸಾಜರ್ ಚೇರ್ ಅಂದರೆ ತುಂಬ ಸ್ಟ್ರೆಸ್ ಇದ್ದಾಗ
ಆರಾಮಾಗಿ ಬಂದು ಏನಾದರೂ ಮ್ಯೂಸಿಕ್ ನೋಡ್ತಾ ಏನಾದರೂ ರೈನ್ಫಾಲ್ ಆಗ್ತಿದ್ರೆ ಜೀವನ ಅನ್ನೋದು ನೀನು ಎಷ್ಟು ಚೆನ್ನಾಗಿ ಮಾಡ್ತಿದೀಯಾ ಅಂತ ಹುಡ್ಕೋಕ್ಕಾಗಲ್ಲ. ಎಲ್ಲೂ ನಿಮಗೆ ಖುಷಿ ಸಂತೋಷ ಹುಡುಕಂತ ಹೋದರೆ ಅದೆಲ್ಲೂ ಸಿಗಲ್ಲ. ಇರೋ ಹತ್ರ ನಾನು ಸಂತೋಷ ಪಡಬೇಕು, ಖುಷಿ ಪಡಬೇಕು. ದೆನ್ ಮಲ್ಕೊಳ್ಳಿ, ಸ್ವಿಚ್ ಆನ್ ಮಾಡಿ, ನಿಮಗೆ ಯಾವ ಮೋಡಲ್ ಬೇಕೋ ಅದು ಮಸಾಜ್ ಮಾಡುತ್ತೆ. ಅಂದರೆ ನೀವೆಲ್ಲ ನಾವು ಇವಾಗ ಮಾಲ್ಗಳಿಗೆಲ್ಲ 100 ರೂಪೀಸ್ ಕೊಟ್ಟು ಮಸಾಜ್ ಮಾಡಿಸ್ಕೋಬೇಕಂತ ಈ ರೀತಿ ಚೇರಲ್ಲಿ ಹೋಗಿ ತಗೊಳ್ತೀವಿ. 100% ನಮ್ಮ ಮನೇಲೇ ಇದೆ, ಇಲ್ಲೇ ಮಾಡಿಸ್ಕೋತೀವಿ. ನೀವೇನೇ ವಾರಕ್ಕೊಂದ್ಸಲಿನಾ? ಡೈಲಿ ಮಾಡ್ಕೊಳ್ಳಿ, ಕೇಳೋರು ಯಾರು? ನಿಮ್ಮನ್ನ ಸರ್ ನಾನು ಕೇಳ್ತಾ ಇರೋದು. ಅಲ್ಲ ನಾನೇ ಹೇಳೋದು, ನಮ್ಮನ್ನ ಯಾಕೆ ಕೇಳ್ತೀವಿ? ನಿಮ್ಮನ್ನ ಯಾರು ಕೇಳಿ? ಅದೇನು ರಿಸ್ಟ್ರಿಕ್ಷನ್ಸೇ ಇಲ್ಲ. ಓಕೆ, ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಡೆಫಿನೆಟ್ಲಿ. ಕೂಲರ್ ಇಟ್ಕೊಂಡಿದ್ರಾ? ಎ ಸಿ ಇದೆಯಾ ಸರ್ ನಿಮ್ಮ ಮನೆಗೆ? ಸೆಂಟ್ರಲೈಸ್ಡ್ ಎ ಸಿ ಮೇಡಮ್. ಸೆಂಟ್ರಲೈಸ್ಡ್ ಎ ಸಿ ಹಾಕ್ಸಿದ್ದೀರಾ? ಅಷ್ಟು ದೊಡ್ಡ ಎ ಸಿ ಆನ್ ಮಾಡಿದಾಗ ಇಡೀ ಮನೆನೇ ಕೂಲ್ ಆಗುತ್ತೆ. ಅದು 5 ಟನ್ ಎ ಸಿ ಅದು. ಸೊ ಅವಶ್ಯಕತೆ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂದಾಗ ಸಣ್ಣ ಕೂಲರ್ ಹಾಕೋತಾರೆ. ನಾವು ತುಂಬ ಜನ ಬಂದ್ವಿ ಅಂತ ಅಂದಾಗ ಈವೆಂಟ್ಸ್ ಇದ್ದರೆ ಅದನ್ನು ನಾನು ಮಾಡ್ತಾರೆ. ಸೊ ಅಂದರೆ ಇಲ್ಲಿ ಏನು ಈವೆಂಟ್ಸ್ ನಡೆಯುತ್ತೆ ಸರ್? ಅಂದರೆ ಈವೆಂಟ್ ಅಂದರೆ ಪ್ರೋಗ್ರಾಮ್ಗಳು, ಗೆಟ್ ಟುಗೆದರ್ ಆ ಥರನಾ? ಫ್ಯಾಮಿಲಿ ಬರ್ತಿರ್ತಾರೆ, ಫ್ರೆಂಡ್ಸ್ ಬರ್ತಿರ್ತಾರೆ, 100% ಬರ್ತಿರ್ತಾರೆ. ಯೂಶಲಿ ಇಲ್ಲಿ ಎಷ್ಟು ಜನ ಇರ್ತೀರಾ ಸರ್ ಮನೇಲಿ? ಯಾವಾಗಲೂ 4 ಜನ. ನಿಮ್ಮ ಫ್ಯಾಮಿಲಿ ಅಷ್ಟೇ? ಓಕೆ ಸರ್. ಈ ಮನೆ ಮೇಂಟೆನೆನ್ಸ್ ಮಾಡ್ತೀರಾ? ಪಾಪ ಮೇಡಮ್ ಒಬ್ಬರೇ ಕೆಲಸ ಮಾಡ್ತಾರೆ, ಕೆಲಸದವರು ಇದ್ದಾರೆ ಸರ್ ಮನೆ? 100% ಇದ್ದಾರೆ. ಬಟ್ ನಾವು ಖುಷಿ ಪಡ್ತೀವಿ ಮನೆನ ಕ್ಲೀನ್ ಮಾಡ್ಕೊಳಕ್ಕೆ. ಮನೆ ಪ್ಲ್ಯಾಂಟ್ಸ್ಗಳನ್ನ ಈಗ ನಾನು ನಿಮ್ಗೆ ಹೇಳಿದೆ, ಸುಮಾರು ಒಂದು 2000 ಚಿಲ್ಲರೆ ಗಿಡಗಳಿದೆ. ಅದಕ್ಕೆ ಗೊಬ್ಬರ ಹಾಕೋಕ್ಕೆ, ನೀರು ಹಾಕೋಕ್ಕೆ. ಅದೇನು ಇಲ್ಲ ಅಂದ್ರೆ ನಾವೇನು ಮಾಡ್ತೀವಿ ಹೇಳಿ? ಮೊಬೈಲ್ ಇಟ್ಕೊಂಡು ಕೂತ್ಕೋತೀವಿ, ಇನ್ನೊಂದೇನೋ ನೋಡ್ತೀವಿ. ಅದೆಲ್ಲ ಇದ್ದಾಗ ಗಿಡಗಳ ಜೊತೆ ನೀರು ಹಾಕೋದು, ಅದು ಬೆಳೆದಾಗ ಸಂತೋಷ ಪಡೋದು, ಅದು ಹೂ ಬಿಟ್ಟಾಗ ಸಂತೋಷ ಪಡೋದು, ಗಲೀಜಾದರೆ ಕಸ ಕ್ಲೀನ್ ಮಾಡ್ಕೊಳೋದು, ಮನೆ ಚೆನ್ನಾಗಿ ಇಟ್ಕೊಳೋದು. ಇಟ್ಸ್ ಎ ವರ್ಕ್. ನಿಮ್ಮ ಮನೆಯಲ್ಲಿ ಒಂದೊಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಜೀವನ ಎಂಜಾಯ್ ಮಾಡ್ಬೇಕಂದ್ರೆ ಇದೆಲ್ಲ ಇರಬೇಕು. ವಾವ್ ಸರ್. ಇಲ್ಲೂ ಏನು ಪ್ರಾಡಕ್ಟ್ ಇಟ್ಟಿದ್ದೀರಾ ಸರ್? ಎಲ್ಲೆಲ್ಲಿ ನೋಡಿದ್ರು ನಿಮ್ಮದೇ ಇದೆಯಲ್ಲ ಸರ್ ಪ್ರಾಡಕ್ಟ್? 100% ಮೇಡಮ್. ಯಾವಾಗ ವರ್ಜಿನ್ ಕೊಕೊನಟ್ ಆಯಿಲ್ನ ಮಹತ್ವ ಈ ಮಟ್ಟಕ್ಕೆ ಜನರಿಗೆ ತಲುಪ್ತು, ಇದರ ಬಗ್ಗೆ ತಿಳಿದಷ್ಟು ಅಷ್ಟು ಗಾಢವಾಗಿ ಪ್ರಪಂಚದಲ್ಲಿ ಇದರ ಬಳಕೆ, ಇದರ ನಿರೀಕ್ಷೆ ಜನಗಳ ಮೇಲೆ ಮೂಡ್ತಾ ಹೋಯಿತು. ಇದನ್ನು ಸ್ಕಿನ್ ಕೇರಿಗೆ ತೊಗೊಂಡ್ರು, ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಸ್ಕಿನ್ ತುಂಬ ಶೈನ್ ಆಗುತ್ತೆ, ಹೇರ್ಗೆ ಅಪ್ಲೈ ಮಾಡಿದ್ರೆ ಹೇರ್ ತುಂಬ ಚೆನ್ನಾಗುತ್ತೆ, ಬಾಡಿಗೆ ಹಾಕಿ ಮಸಾಜ್ ಮಾಡಿದ್ರೆ ಬಾಡಿ ತುಂಬ ಚೆನ್ನಾಗಾಗ್ತದೆ, ಎಳೆ ಮಕ್ಕಳು ಮಸಾಜ್ಗಿಂತ ಅದ್ಭುತ. ಸೊ ಇಂಥ ಅದ್ಭುತನ ತೊಗೊಂಡು ನಾನು ಮಿಕ್ಕ ಪ್ರಾಡಕ್ಟ್ಗಳನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಕ್ಸಾಂಪಲ್, ಈ ಒಂದು ಸೋಪ್ನ ತಗೋತೀನಿ. ಸೋಪ್. ಕೇರಾಮೃತ್ ಮಾಯ್ಶ್ಚರೈಸಿಂಗ್ ಸೋಪ್, 80 TFM ಇರ್ತಕ್ಕಂಥ ಸೋಪ್ ಮೇಡಮ್. ಒಂದು ಸೋಪಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂದರೆ TFM, ಟೋಟಲ್ ಫ್ಯಾಟ್ ಮಾಸ್ ಅಂತ ಕರಿತೀವಿ. ಅದು ಕಮ್ಮಿ ಇತ್ತಂದರೆ ಆ ಸೋಪು ಸ್ಕಿನ್ಗೆ ಅಪ್ಲೈ ಮಾಡೋಕ್ಕೆ ಸೂಟಬಲ್ ಅಲ್ಲ. ಇದು ತುಂಬ ಪ್ರೀಮಿಯಂ ಗ್ರೇಡ್ ಮೇಡಮ್. ನೀವೆಲ್ಲೇ ಆನ್ಲೈನಲ್ಲಿ ಹುಡ್ಕೋಕೆ ಹೋದ್ರೂ ಕೂಡ ಅದರ ಕಾಸ್ಟ್ ಅಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್, ವಿಟಮಿನ್ ಇನ ಎನ್ರಿಚ್ ಮಾಡಿದ್ದೀವಿ, ಅಲೋವೆರಾ ಎಕ್ಸ್ಟ್ರಾಕ್ಷನ್ ಇದಕ್ಕೆ ಹಾಕಿದ್ದೀವಿ, ಜೊಜೋಬಾ ಟ್ರೀ ಆಯಿಲ್ ಹಾಕಿದ್ದೀವಿ, ಅಂದರೆ ಅವಾಕಾಡೋ ಎಕ್ಸ್ಟ್ರಾಕ್ಷನ್ಸ್ ಹಾಕಿದ್ದೀವಿ. ಅಂದರೆ ಇಷ್ಟು ಒಂದು ಪ್ರೀಮಿಯಂ ಸೋಪ್ನ 99ಗೆ ಕೊಡಬೇಕು ಅಂತ ನಮ್ಮ ಪ್ಲಾನ್ ಇತ್ತು ಸರ್. ಈ ಥರ ಕ್ವಾಲಿಟಿ ಇರೋ ಸೋಪು ನಾನು ನೋಡಿರೋದು ಮೈಸೂರು ಸ್ಯಾಂಡಲ್, ಅದು ರಿಚೆಸ್ಟ್ ಸೋಪು, ಡೈಮಂಡ್ ಅಂತ ಹೇಳ್ತಾರೆ, ಪ್ಲಾಟಿನಮ್ ಅಂತ ಹೇಳಿ 829 ರೂಪಾಯಿ ಏನೋ ರೇಟ್ ಇದೆ ಸರ್. ಅದು ನೀವು 99ಗೆ ಕೊಡ್ತಾ ಇದ್ದೀರಾ? 99ಗೆ ಕೊಡಬೇಕು ಅಂತ ಡ್ರೀಮ್ ಮಾಡಿದ್ವಿ. ನಮಗೆ ಆಶ್ಚರ್ಯ ಏನಾಯಿತು ಅಂತಂದರೆ, ನಮ್ಮ ತೆಂಗಿನಕಾಯಿ ಫ್ಯಾಕ್ಟ್ರಿನಲ್ಲಿ ನಾವೇನಾದರೂ ತೆಂಗಿನಕಾಯಿ ನಮ್ಮ ಮನೆಯಲ್ಲಿ ಕಟ್ ಮಾಡಿದ್ರೆ, ಒಂದು 10 ಕಾಯಿ ತೆಂಗಿನಕಾಯಿ ಕಟ್ ಮಾಡಿದ್ರೆ ತುಂಬ ನೀರು ಬರುತ್ತೆ. ನಮ್ಮ ಫ್ಯಾಕ್ಟ್ರಿನಲ್ಲಿ 10ರಿಂದ 20 ಸಾವಿರ ತೆಂಗಿನಕಾಯಿ ಕಟ್ ಮಾಡ್ತೀವಿ. ಸೊ ತುಂಬ ಲೀಟ್ರ್ಗಟ್ಟಲೆ ನೀರು ಬರುತ್ತೆ. ಆ ನೀರನ್ನ ಹೋಗೋಕ್ಕೆ ಒಂದು ಟ್ಯಾಂಕ್ನ ಮಾಡಿರ್ತೀವಿ. ತೆಂಗಿನ ನೀರನ್ನೇ ಹೋಗ್ಲಿಕ್ಕೆ, ತೆಂಗಿನಕಾಯಿ ನೀರು ಹೋಗ್ಲಿಕ್ಕೆ. ಆ ನೀರು ತುಂಬ ಸ್ಮೆಲ್ ಇರುತ್ತೆ, ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ. ಆ ನೀರು ಮೇಲೆ ಒಂದು 36 ಅವರ್ಸ್ ಆದಮೇಲೆ ಒಂದು ತಿನ್ನ ಲೇಯರ್ ಆಯಿಲ್ ಫಾರ್ಮ್ ಆಗುತ್ತೆ. ಆ ಆಯಿಲ್ನ ತಗೊಳಕ್ಕೆ ಎಷ್ಟು ಜನ ಮುಗಿ ಬೀಳ್ತಾರೆ ಅಂತಂದರೆ, ಆ ಆಯಿಲ್ ರೇಟು ಕೂಡ 150 ರೂಪಾಯಿ ಇದೆ. ಅದೇನಕ್ಕೆ ಯೂಸ್ ಆಗುತ್ತೆ ಸರ್ ಆಯಿಲ್? ನಮಗೆ ಆಶ್ಚರ್ಯ ಆಯಿತು, ಅಲ್ಲಪ್ಪ ನಮ್ದು ಅದು ವೇಸ್ಟ್ ಗೊಚ್ಚೆಗೊಂಡಿ ಥರ ನೀರದು, ಅದರಲ್ಲಿ ಬರೋ ಆಯಿಲ್ನ ತಗೊಂಡು ಏನು ಮಾಡ್ತೀರಾ ಅಂತಂದರೆ, ಸೊ ಆಲ್ ಕಾಸ್ಮೆಟಿಕ್ಸ್ಗೆ ಇಲ್ಲಿಂದ ಆ ಸೋಪ್ ಹೋಗುತ್ತೆ. ಕಡಲೆ ಬೀಜ ಕೆಟ್ಟೋದ್ರೆ ಎಸಿತಾರೆ, ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತಾರೆ, ಮತ್ತು ಮುಗೀತದು. ಆದರೆ ಕೆಟ್ಟೋಗಿರೋ ಕೊಬ್ಬರಿಗೂ ಒಂದು ಮಾರ್ಕೆಟ್ ಇದೆ ನಮ್ಮಲ್ಲಿ, ಅದನ್ನ ಕೌಟು ಅಂತ ಕರಿತೀವಿ. ಆ ಎಣ್ಣೆ ರೇಟೇ 200 ರೂಪಾಯಿ ಇದೆ ಮೇಡಮ್. ಅಂದರೆ ಇವತ್ತೇನು ಮನೆಗಳಲ್ಲಿ ಇವರೆಲ್ಲ ತಿಂತಾ ಇದ್ದಾರಲ್ಲ ಎಣ್ಣೆಗಳು, ಆ ಎಣ್ಣೆಗಿಂತನೂ ಜಾಸ್ತಿ ನಮ್ಮದು ಕೆಟ್ಟೋಗಿರೋ ಎಣ್ಣೆಗೆ ರೇಟ್ ಇರುತ್ತೆ. ಏನಕ್ಕೆ ಅಂದರೆ, ತೆಂಗಿನ ಎಣ್ಣೆನ ಆ ಪ್ರಮಾಣದಲ್ಲಿ ಇದನ್ನು ಈ ಕಾಸ್ಮೆಟಿಕ್ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಸೊ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸೋಪ್ಗಳೇನಿರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅದರಲ್ಲಿ 99% ಒಂದು ಸೋಡಾ
ಕೆಮಿಕಲ್ ಸೋಪೇ ಅದು. ಒಂದು ಬ್ರ್ಯಾಂಡಿಂಗ್ ಮೇಲೆ ಅದು ಸೇಲ್ ಆಗ್ತಾ ಇರುತ್ತೆ. ಆ ಕೆಮಿಕಲ್ ಸೋಪ್ ಸ್ಕಿನ್ಗೆ ಹಾಕಿದಾಗ ತುಂಬ ಹಾರಿಬಲ್ ಆಗಿ ಅದು ಎಫೆಕ್ಟ್ ಆಗುತ್ತೆ ಅಂತ ಆ ಕೆಮಿಕಲ್ನ ನ್ಯೂಟ್ರಲೈಸ್ ಮಾಡ್ಸೋಕ್ಕೆ ಈ ತೆಂಗಿನ ಎಣ್ಣೆನ ಬಳಸ್ತಾರೆ. ಓಕೆ, ನಮಗೆ ಅನ್ನಿಸ್ತು ಅಲ್ಲಪ್ಪ ಈ ಸೋಪು ಒಂದಿನ ಬಳಸ್ತೀವಾ? ಇಲ್ಲ, ಹೆಚ್ಚು ಕಮ್ಮಿ ನಾನು ಬದುಕಿರ್ತೀನಿ ಅಂದರೆ ಅದೆಷ್ಟು ಸಾವಿರ ಸರಿ, ಅದೆಷ್ಟು ಲಕ್ಷ ಸರಿ ನಾನು ನನ್ನ ಸ್ಕಿನ್ನಿಗೆ ಬಳಸಬೇಕು. ಸ್ಕಿನ್ ಈಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ. ಹೌದು, ನಾವು ನಮ್ಮ ಬಾಡಿಲಿ ಏನೂ ಟಚ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಸ್ಕಿನ್. ಫೀಲ್ ಅಂಥ ಸ್ಕಿನ್ ಚೆನ್ನಾಗಿದ್ದರೆ ಮಾತ್ರ, ಅಂದರೆ ಬಾರ್ಡರ್ ಚೆನ್ನಾಗಿದ್ದರೆ ದೇಶ ಸೇಫ್ ಅನ್ನೋ ಥರ ಆ ಸ್ಕಿನ್, ಅಂಥ ಸ್ಕಿನ್ಗೆ ಈ ಥರನ ನಾವು ಟ್ರೀಟ್ ಮಾಡಬೇಕಾ ಅಂತ ನಾವು ಯೋಚನೆ ಮಾಡಿದಾಗ ಒಂದು ರಿಚ್ ಸೋಪ್ ಮಾಡಬೇಕು. ಯಾಕೆ ಅಂದರೆ ಆ ಕೌಟ್ ಎಣ್ಣೆ ನಂತರ ಬರೋದು ಕೊಬ್ಬರಿ ಎಣ್ಣೆ ನಂತರ ಬರೋದು ವರ್ಜಿನ್ ಕೋಕೋನಟ್ ಆಯಿಲ್. ಇವಾಗ ಇಸ್ ಅ ಪ್ರೀಮಿಯಂ ಗ್ರೇಡ್. ಅಂಥ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ಸೋಪ್ ಮಾಡಬೇಕು ಅಂತ ಹೇಳಿ ಮಾಡಿ ನಾವು ಇದನ್ನ ಜನಗಳಿಗೆ ಕೊಟ್ಟಿದ್ದೀವಿ ಮೇಡಮ್. ಒಂದು ಸಲ ಈ ಸೋಪ್ ಬಳಸ್ತವರು ಅದು ಬೇರೆ ಫೀಲ್ನ ಹೇಳ್ತಾ ಇದ್ದಾರೆ. ತುಂಬ ಕೇಳ್ತಾರೆ, ಸರ್ ನನಗೆ 10 ಕೊಡಿ 20 ಕೊಡಿ. ಕೆಲವರು ಇಲ್ಲ ಸರ್ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಸಿಗುತ್ತೋ ಇಲ್ಲ ಹೋಗುತ್ತಿಲ್ಲ, ಒಂದು ಬಾಕ್ಸ್ ಇಟ್ಕೊಂಡು ಹೋಗ್ತೀನಿ. ಈ ಥರ ಈ ಸೋಪ್ ಅಷ್ಟು ಫೇಮಸ್ ಆಯಿತು. ಓಕೆ, ಅಂದರೆ ಪರಿಶುದ್ಧವಾದ ತೆಂಗಿನ ಎಣ್ಣೆ ಮತ್ತು ತೆಂಗಿನಿಂದ ಮಾಡಿದಂಥ ಸೋಪ್. ಓಪನ್ ಮಾಡಿ ಸರ್, ಯಾವ ರೀತಿ ಇದೆ ನೋಡೋಣ ಪ್ಲೀಸ್ ಮೇಡಮ್. ಫುಲ್ ಪ್ಯಾಕು ಕೂಡ ಪ್ರೀಮಿಯಂ ಮಾಡಿದ್ದೀರಾ? ಎಸ್ ಮೇಡಮ್. ಓ, ಫುಲ್ಲು ತೆಂಗು ಇದ್ದಂಗೆ ಇದೆಯಲ್ಲ ಸರ್, ತೆಂಗಿನಕಾಯಿ ಇದ್ದಂಗೆ ಇದೆಯಲ್ಲ ಸರ್, ಫುಲ್ ಪ್ಯೂರು. ಓಕೆ, ಸ್ಮೆಲ್ಲು ಕೂಡ ತುಂಬ ಜಾಸ್ತಿನೂ ಇಲ್ಲ. ಹೌದು, ತುಂಬ ಪ್ರೀಮಿಯಂ ಆಗೇ ಇದೆ. ಎಸ್ ಮೇಡಮ್. ಓಕೆ, ಅಂದರೆ ಯಾವ ಏಜಿಂದ ಬಳಸಬೇಕು ಸರ್ ಇದನ್ನು? ಸಣ್ಣ ಮಕ್ಕಳಿಂದ ಹಿಡಿದು ನೀವು ಬಾರನ್ ಬೇಬಿಗೂ ಕೂಡ ನೀವು ಇದನ್ನ ಹಾಕ್ಬೋದು. ಸಣ್ಣ ಮಕ್ಕಳು ಸ್ನಾನ ಮಾಡಿಸ್ತಿರಲ್ಲ, ಅಂದರೆ ಮಕ್ಕಳಿಗೆ ಒಂಥರ ದೊಡ್ಡವ್ರಿಗೆ ಒಂಥರ ಅಂತ ನಾವು ಮಾಡಿಲ್ಲ. ಎನಿ ಏಜ್, ಎನಿಥಿಂಗ್. ಮತ್ತು ಇವಾಗ ಒಂದು ಫ್ಯಾಷನ್ ಕ್ರಿಯೇಟ್ ಆಗಿದೆ, ಏನಂತ ಫೇಸ್ಗೆಲ್ಲ ಸೋಪ್ ಬಳಸಬಾರ್ದು, ಕ್ರೀಮ್ ಬಳಸಬೇಕು, ಅದಾಗುತ್ತೆ, ಡ್ರೈ ಆಗುತ್ತೆ, ಸ್ಕಿನ್ ಹಾಳಾಗುತ್ತೆ ಅಂತ. 100% ನೀವು ಆ ಕೆಟಗರಿ ಸೋಪ್ಗಳನ್ನ ಬಳಸಿದ್ರೆ ಅದೇ ಆಗುತ್ತೆ. ಇದನ್ನು ಫೇಸಿಗೆ ಬಳಸಿ ಅಂತ ನಾವೇನು ರೆಕಮೆಂಡ್ ಮಾಡಲ್ಲ. ಅರ್ಜೆಂಟ್ ಇದ್ದೀರಾ ಬಳಸಿ, ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ ಇದರಲ್ಲಿ. ದಟ್ ಇಸ್ ನಾಟ್ ಎ ಇಶ್ಯೂ. ಆ್ಯಂಡ್ ವಿ ಹ್ಯಾವ್ ಎ ಫೇಸ್ ವಾಶ್ ಆಲ್ಸೋ. ಬಟ್ ಆ ಥರದ್ದೇನು ಫೀಲ್ ನಮಗೇನು ಬಂದಿಲ್ಲ. ಯಾವಾಗ ಸೋಪ್ಗಳಲ್ಲಿ ನೀವು TFMನ ಚೆಕ್ ಮಾಡ್ದಲೆ, ಮ್ಯಾಕ್ಸಿಮಮ್ ಜನ ಒಂದು ಸೋಪ್ ಆರಿಸ್ಕೋಬೇಕು ಅಂದರೆ ಬ್ರ್ಯಾಂಡ್ ಚೆಕ್ ಮಾಡ್ತಾರೆ. ಹೀರೋಯಿನ್ ಬಂದು ಹೇಳ್ತಾ ಇದ್ದಾರೆ, ಹೀರೋ ಬಂದು ಹೇಳ್ತಾ ಇದ್ದಾರೆ. ಚೆಕ್ ಮಾಡ್ಬೇಕಾದ್ರೆ TFM ಏನು TFM ಇದೆ ನೋಡಿ, ಮಾರ್ಕೆಟಲ್ಲಿ ಏನಿರುತ್ತೆ TFM, ಅದು ಓದಿದ್ಮೇಲೆ ಡಿಸೈಡ್ ಮಾಡಿ ಇದು ನನ್ನ ಸ್ಕಿನ್ಗೆ ಅಪ್ಲೈ ಮಾಡಬೇಕೋ ಬೇಡ. ಓಕೆ, ಹಾಗಾದರೆ ಇವಾಗ ಆಲ್ರೆಡಿ ಬಳಸ್ತಾ ಇದ್ದಾರೆ ಎಲ್ಲರೂ ಅಂದಂಗೆ ಆಯ್ತು. ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್ ಪರ್ ಇಯರ್? ಮೇಡಮ್ ಪರ್ ಇಯರ್ ಅಲ್ಲ, ಪರ್ ಮಂತ್ 1 ಲ್ಯಾಕ್ವರೆಗೂ ಪ್ರೊಡಕ್ಷನ್ ಆಗುತ್ತೆ. 1 ಲ್ಯಾಕ್? 1 ಲ್ಯಾಕ್ ಸೋಪ್ವರೆಗೂ ಪ್ರೊಡಕ್ಷನ್ ಆಗುತ್ತೆ. 1 ಲ್ಯಾಕ್ವರೆಗೂ ಅದು ಹೋಗ್ತಾ ಇದೆ. ಓಕೆ, ತುಂಬ ದೊಡ್ಡ ಮಾರ್ಕೆಟ್ ಮೇಡಮ್ ಸೋಪ್ಗೆ. ಅದು ನಮ್ಮನ್ನು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಕ್ಯಾರಿ ಮಾಡ್ತದೆ. ಓಕೆ, ಅಂದರೆ ಇದನ್ನು ಬಳಸೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂಥ ಡಿಸೀಸು, ಲೈಕ್ ನೀವು ಬಾಯಲ್ಲಿ ಎಷ್ಟು ಉಸಿರಾಡ್ತಿರೋ ಅಷ್ಟೇ ಉಸಿರಾಟನ ನಿಮ್ಮ ಚರ್ಮದ ಪ್ರತಿಯೊಂದು ಭಾಗದಿಂದ ನಾವು ಉಸಿರಾಡ್ತಾ ಇರ್ತೀವಿ. ಆ ಹೋಲ್ಸ್ಗಳು ಮಾಯ್ಶ್ಚರೈಸಿಂಗ್ ಅಂದರೆ ಈ ಕ್ಲೆನ್ಸಿಂಗ್, ವಾಶ್ ಮಾಡಿದಾಗ ಸ್ಕಿನ್ ಕ್ಲೆನ್ಸ್ ಆಗುತ್ತೆ. ಕ್ಲೆನ್ಸ್ ಆದಾಗ ಹೋಲ್ಸ್ ಓಪನ್ ಆಗುತ್ತೆ. ಆ ಕೆಟ್ಟದಾಗಿ ಓಪನ್ ಆದ ಜಾಗದಲ್ಲಿ ಅಷ್ಟು ವಿಟಮಿನ್ಸ್ನ ಡ್ರಾಪ್ ಮಾಡಿ ಬಂದುಬಿಟ್ರೆ ನಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಟ್ ಸೀಕ್ರೆಟ್. ಅದಕ್ಕೋಸ್ಕರ ಇದನ್ನು ಅಷ್ಟು ರಿಚ್ ಆಗಿ ಒಂದು ಸೋಪ್ನ ಮಾಡಬೇಕಂತ. ವಾವ್, ಸೂಪರ್. ಹಾಗಾದರೆ 99ಗೆ ಕೊಡ್ತಾ ಇದ್ದೀರಲ್ಲ, ಎಲ್ಲರೂ ಬಳಸ್ಬೋದು, ಅಫೋರ್ಡಬಲ್ ಪ್ರೈಸ್. ನಮ್ಮ ಇಂಟೆನ್ಷನ್ ಇದ್ದಿದ್ದೇನು, ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಅಲ್ಲ, ಎಷ್ಟು ಜನಕ್ಕೆ ರೀಚ್ ಆದ್ವಿ ಅನ್ನೋದು ನಮ್ಮ ಸಕ್ಸಸ್ ರೇಷಿಯೋನ ತೋರಿಸುತ್ತೆ ಅಂತೇಳಿ ಪ್ರತಿಯೊಂದು ಪ್ರಾಡಕ್ಟ್ನ ಮಾಡೋಕ್ಕೆ, ಅದನ್ನು ರಿಸರ್ಚ್ ಮಾಡೋಕ್ಕೆ ಮತ್ತು ಅದನ್ನೆಲ್ಲ ಡೆವಲಪ್ ಮಾಡೋಕ್ಕೆ ಎಷ್ಟು ಕಷ್ಟ ತಗೊಂಡ್ವೋ, MRPನೂ ಅಷ್ಟೇ ಯೋಚನೆ ಮಾಡಿ ಸೆಟ್ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಲುಪಬೇಕು ಅಂತ ಒಂದು ಈ ಸಿಸ್ಟಮ್ನ ಕ್ರಿಯೇಟ್ ಮಾಡಿ. ಎಲ್ಲೆಲ್ಲಿಂದ ತಗೊಳ್ತಾರೆ ಸರ್ ಸಾಮಾನ್ಯ? ಯೂಶುವಲ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಿಂದ? ಮೇಡಮ್ ಪರ್ಟಿಕ್ಯುಲರ್ಲಿ ನಾವೀಗ ನಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಏರಿಯಾ ಡಿಸ್ಟ್ರಿಬ್ಯೂಟರ್ಸ್, ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತಿದ್ದಾರೆ. ಪರ್ಟಿಕ್ಯುಲರ್ ಏರಿಯಾಗಳನ್ನ ಡೆವಲಪ್ ಮಾಡ್ತಾರೆ, ನೋಡ್ತಾರೆ, ಓಡಾಡ್ತಾರೆ. ಈ ಥರ ಎಲ್ಲ ಪರ್ಟಿಕ್ಯುಲರ್ ಏರಿಯಾಗಳಲ್ಲಿದ್ದಾರೆ. ಅದೇ ಥರ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಪರ್ಟಿಕ್ಯುಲರ್ ಒಂದು ನಂಬರ್ ಇಲ್ಲಿ ಏನಿದೆ, ಈ ನಂಬರಿಗೆ ಕಾಲ್ ಮಾಡಿ ನಾವು ಸಜೆಸ್ಟ್ ಮಾಡ್ತೀವಿ ನಿಮಗೆ ಎಲ್ಲಿ ಸಿಗುತ್ತೆ, ಹೇಗೆ ಹೋಗಬೇಕು, ಹೇಗೆ ತೊಗೋಬೇಕು. ಆ್ಯಂಡ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ದಿಸ್ ಪ್ರಾಡಕ್ಟ್, ನಾನು ಸಣ್ಣ ಉದ್ಯಮ ಮಾಡ್ತೀನಿ, ದೆನ್ ಕಾಂಟ್ಯಾಕ್ಟ್ ದಿಸ್. ಓಕೆ, ಹೊರಗಡೆ ಎಲ್ಲ ಔಟ್ಲೆಟ್ ಆ ಥರ ಶಾಪ್ ಏನಿಲ್ಲ? ಇಂಟ್ರೆಸ್ಟಾಗಿ ಕೇಳಿದ್ರೆ ಕೊಡ್ತೀವಿ. ಓಕೆ, ಹಂಗಾದ್ರೆ ಡಿಸ್ಟ್ರಿಬ್ಯೂಟರ್ ಮುಖಾಂತರನೇ ತೊಗೊಬೇಕು. 1 ಲಕ್ಷ ಸೋಪು ಸೇಲ್ ಆಗ್ತಾ ಇದೆಯಲ್ಲ, ಗ್ರೇಟ್. ಹಾಗಾದರೆ ಆ್ಯಂಡ್ ನನ್ನ ಪ್ರಕಾರ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಟೂತ್ಪೇಸ್ಟ್. ಟೂತ್ಪೇಸ್ಟ್
ಯಾಕೆ ಸರ್ ನಿಮ್ಮ ಫೇವ್ರೆಟ್ ಅಂತ ಏನಕ್ಕೆ ಅಂತೀನಿ ಅಂತ ತಿಂತೀರಾ ಸರ್? ಟೇಸ್ಟ್ ಚೆನ್ನಾಗಿದ್ಯಾ? ಎಸ್, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.